ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜೂನ್ 15, 2026ರಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ರವರು, ಗ್ರಾಮಾಂತರಾಧ್ಯಕ್ಷರಾದ ಕುಂಬ್ರಳ್ಳಿ ಸುಬ್ಬಣ್ಣ ರವರು, ಕೃಷ್ಣರಾಜ, ಶಾಸಕರಾದ ಟಿಎಸ್ ಶ್ರೀವತ್ಸ ರವರು, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಅನಿಲ್ ಥಾಮಸ್, ವಕ್ತಾರರಾದ ಎಂಜಿ ಮಹೇಶ್, ಸಂದೇಶ್ ಸ್ವಾಮಿ, ಎಸ್ಟಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಿಂಗರಾಜ್ ಗೌಡ, ವಕ್ತಾರ ಎಂ ಮೋಹನ್, ಬಿಎಂ ರಘು, ಹೇಮಾ ನಂದೀಶ್, ರಾಕೇಶ್, ಮಹೇಶ್ ರಾಜರ, ಸಂತೋಷ್ ಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಭಾರತದ ಸಾರ್ವಭೌಮತೆ ಮತ್ತು ಅಖಂಡತೆ, ಶಾಂತಿ ಸೌಹಾರ್ದತೆಯನ್ನ ಕಾಪಾಡೋ ಜೊತೆಯಲ್ಲಿ ಜನರು ವಿಶ್ವಾಸನ ಗಳಿಸಿರುವಂತ ಅಪ್ರತಿಮ ನಾಯಕನೇ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು. ಆ ನಂಬಿಕೆ ಜೊತೆಯಲ್ಲೇನೆ ಇವತ್ತು ಸಮಾಜದ ಕೊನೆ ವ್ಯಕ್ತಿಗೆ ಎಲ್ಲ ಸೌಕರ್ಯಗಳನ್ನ ಇಂದಿನ ಪ್ರಧಾನಮಂತ್ರಿಗಳು, ಸರ್ಕಾರಗಳು ಹೇಳ್ತಿದ್ರು. ಆದರೆ ಹೇಳಿದ್ನೆಲ್ಲ ಕಾರ್ಯರೂಪಕ್ಕೆ ತಂದಿರುವಂತ ಏಕೈಕ ಪ್ರಧಾನಮಂತ್ರಿ ಅಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು ಸಮಾಜದ ಕೊನೆ ವ್ಯಕ್ತಿಗೆ ಮೂಲಭೂತ ಸೌಕರ್ಯ, ಒಂದು ಮನೆ, ಕರೆಂಟ್ ಆಗಲಿ, ಕುಡಿಯೋ ನೀರಾಗಲಿ, ಟಾಯ್ಲೆಟ್ ಆಗಲಿ, ಆಹಾರ ಆಗಲಿ, ಇವತ್ತು ಪ್ರತಿಯೊಂದು ಒದಗಿಸಿ, ಒಂದು ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದನ್ನು ಕೊನೆ ವ್ಯಕ್ತಿಗೆ ತಲುಪಿಸಿ ಒಂದು ಬದುಕನ್ನ ಉತ್ತಮವಾಗಿ ಕಟ್ಕೊಳ್ಳಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರ ಜೊತೆಯಲ್ಲೇನೆ ಆಯುಷ್ಮಾನ್ ಭಾರತ್ ಅನ್ನುವಂತ ಆರೋಗ್ಯ ಸೌಕರ್ಯವನ್ನ ಇವತ್ತು ನಮ್ಮ ರಾಜ್ಯದಲ್ಲಿ 2 ಕೋಟಿ ಜನಕ್ಕೆ ಇವತ್ತು ಆಯುಷ್ಮಾನ್ ಭಾರತ್ ಅನ್ನು ಕೊಟ್ಟಿರುವಂತದ್ದು. 2 ಕೋಟಿಯಷ್ಟು ಕಾರ್ಡ್ ಅನ್ನು, ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಕೊಡುವಂತದ್ದಾಗ್ಲಿ, 4 ಕೋಟಿ ಜನಕ್ಕೆ ರೇಷನ್ ಅನ್ನ ನೇರವಾಗಿ ಅವರಿಗೆ ಒದಗಿಸುವಂತ ಕೆಲಸಗಳಾಗ್ತಿರುವಂತದ್ದಾಗ್ಲಿ, ಅಥವಾ ಅವರಿಗೆ ವಿದ್ಯಾಭ್ಯಾಸವನ್ನ ಮತ್ತು ಡಿಜಿಟಲೈಸೇಷನ್, ಸರ್ಕಾರದ ಎಲ್ಲ ಸೌಕರ್ಯಗಳನ್ನ ನೇರವಾಗಿ ₹1 ಸೋರಿಕೆ ಆಗದೆ, ಮತ್ತೆ ಹೇಳೋರು ಇಂದಿನ ಪ್ರಧಾನಮಂತ್ರಿಗಳೇ ಒಪ್ಕೊಳ್ತಿರು ಬಹಿರಂಗವಾಗಿ, ನಾವು ₹100 ಖರ್ಚು ಮಾಡಿದ್ರೆ ₹15 ತಲುಪೋದು ಕಷ್ಟ ಕೊನೆ ವ್ಯಕ್ತಿಗೆ ಅಂತ. ಆದರೆ ಇವತ್ತು ನೇರವಾಗಿ ಕ್ಷಣ ಮಾತ್ರದಲ್ಲೇ ಪ್ರತಿಯೊಬ್ಬರು ಖಾತೆಗೆ ನೇರವಾಗಿ ತಲುಪಿಸೋ ರೀತಿಯಲ್ಲಿ ಸರ್ಕಾರದ ಪ್ರತಿಯೊಂದು ಹಣನೂ ಸೋರಿಕೆ ಇಲ್ಲದೆ ಇವತ್ತು DBT ಮೂಲಕ ಜನರಿಗೆ ತಲುಪಿಸುವಂತ ಕೆಲಸಗಳಾಗಿದೆ. ಸೊ ಈ ರೀತಿ ಡಿಜಿಟಲೈಸೇಷನು, ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಸ್ವಂತ ಬ್ಯಾಂಕಿನ ಜನ್ಧನ್ ಖಾತೆಯನ್ನು ಪ್ರಾರಂಭ ಮಾಡೋದ್ರಿಂದ ಹಿಡಿದು ಎಲ್ಲ ಸೌಕರ್ಯವನ್ನು ಕೊಡೋ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಇವತ್ತು ರಸ್ತೆಗಳೇ ದೇಶದ ಅಭಿವೃದ್ಧಿಗೆ ಹೀಗೆ ಪೂರಕವಾಗಿರುತ್ತೆ. ಇವತ್ತು ನಾವು ಮೈಸೂರು ಬೆಂಗಳೂರು ರಸ್ತೆನೆ ನಾವು ನೋಡ್ಬೋದು. ಈ ಅಭಿವೃದ್ಧಿ ಆಗೋ ಮುಂಚೆ ಇಲ್ಲಿ ಪ್ರಗತಿ ಎಷ್ಟು ಮಟ್ಟ ಕಾಣ್ತಿತ್ತು, ರಸ್ತೆ ಆದ್ಮೇಲೆ ಪ್ರಗತಿ ಎಷ್ಟು ಮಟ್ಟ ಕಾಣ್ತಾ ಇದ್ದೀವಿ. ಇವತ್ತು ಎಷ್ಟು ವೇಗದಲ್ಲಿ ಇವತ್ತು ಮೈಸೂರಿನ ಈ ಸುತ್ತಮುತ್ತಲಿನ ಭಾಗ ಎಷ್ಟು ಅಭಿವೃದ್ಧಿ ಆಗ್ತಿದೆ ಅನ್ನೋದಕ್ಕೆ ಈ ರಸ್ತೆನೆ ನಾವು ನೋಡ್ಬೋದು. ಯಾವ ರೀತಿ ಒಂದು ಅಭಿವೃದ್ಧಿಯನ್ನ ಮಾಡಿದ್ರೆ ಒಂದು ಕ್ಯಾಪಿಟಲ್ ವರ್ಕ್ಸ್, ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಿ ಹೇಗೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಿದೆ ಅನ್ನೋಂಥದ್ದು, ಅಥವಾ ನಮ್ಮ ರೈಲ್ವೆ ಟ್ರ್ಯಾಕ್ ಅನ್ನ ಅಗಲೀಕರಣ ಮಾಡಿರೋದು, ಡಬಲ್ ಟ್ರ್ಯಾಕಿಂಗ್, ಈಗ 4 ಟ್ರ್ಯಾಕಿಂಗ್ ಮಾಡಲಿಕ್ಕೆ ಕೊಟ್ಟಿರೋದು, ಎಲೆಕ್ಟ್ರಿಫಿಕೇಶನ್ ಮಾಡ್ತಿರೋಂಥದ್ದು, ಒಂದೇ ಭಾರತ್ ಎಕ್ಸ್ಪ್ರೆಸ್, ಅಮೃತ್ ಎಕ್ಸ್ಪ್ರೆಸ್, ಈ ರೀತಿ ಹಲವಾರು ಟ್ರೈನ್ಗಳನ್ನ ತರೋ ಮೂಲಕ ಅಥವಾ ನಡೆಸೋ ಮೂಲಕ ಅಭಿವೃದ್ಧಿ ಕಾಣುವಂಥದ್ದಾಗ್ಲಿ, ಮತ್ತು ಪೋರ್ಟ್ಗಳ ಅಭಿವೃದ್ಧಿ ಆಗಲಿ, ಏರ್ಪೋರ್ಟಿನ ಅಭಿವೃದ್ಧಿಗಳು. ಏರ್ಪೋರ್ಟ್ ಆಲ್ಮೋಸ್ಟ್ ಮೊದಲು ಇವರು ಅಧಿಕಾರಕ್ಕೆ ಬರೋ ಮುಂಚೆ 75 ಏರ್ಪೋರ್ಟ್ ಇರುವಂಥದ್ದು, ಇವತ್ತು 165 ಏರ್ಪೋರ್ಟ್ಗಳು ಆಗಿರುವಂಥದ್ದಾಗ್ಲಿ. ಉಡಾನ್ ಸ್ಕೀಮ್ ಅನ್ನ ತರುವಂಥದ್ದು, ಬರೀ ಏರ್ಪೋರ್ಟ್ ಮಾಡಿ ಸುಮ್ಮನೆ ನಿಂತ್ಕೊಳ್ಳಿಲ್ಲ. ಉಡಾನ್ ಯೋಜನೆ ಮೂಲಕ ಇವತ್ತು 57 ರೂಟ್ಗಳಿಗೆ, ಕರ್ನಾಟಕದಲ್ಲೂ 57 ರೂಟ್ಗೆ ಹೊಸ ಏರ್ಪೋರ್ಟ್ಗಳಲ್ಲಿ ಸಬ್ಸಿಡಿ ಕೊಡುವಂಥದ್ದಾಗ್ತಿದೆ. ಸೊ ಏನೇ ಮಾಡಿದ್ರು ಬಳಕೆ ಆಗಬೇಕು. ಸೊ ಇವತ್ತು ಬಳಕೆ ಆಗೋ ರೀತಿಯಲ್ಲಿ ಇವತ್ತು ಸೌಕರ್ಯಗಳನ್ನು ಕೊಡ್ತಿರುವಂಥದ್ದಾಗ್ಲಿ, ಪ್ರತಿಯೊಂದರಲ್ಲೂ ಇವತ್ತು ರೈತರ ಬದುಕಿಗೆ ಶಕ್ತಿನ ತುಂಬುವಂಥದ್ದು. ಇವತ್ತು ಕಿಸಾನ್ ಆಸರೆಯಿಂದ ಹಿಡಿದು ಕಿಸಾನ್ ಆಸರೆಯನ್ನ ಇವತ್ತು 50 ಲಕ್ಷ ಜನಕ್ಕೆ ಕೊಡುವಂಥದ್ದಾಗಿರೋದಾಗ್ಲಿ, ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡುವಂಥದ್ದಾಗ್ಲಿ, ಕಿಸಾನ್ ಸನ್ಮಾನ್ ಯೋಜನೆ ಕೊಡುವಂಥದ್ದಾಗ್ಲಿ, ಇವತ್ತು ಪ್ರತಿಯೊಬ್ಬ ರೈತನಿಗೂ ವೈಜ್ಞಾನಿಕವಾಗಿ ಒಂದು ವ್ಯವಸಾಯವನ್ನ ಮಾಡ್ಲಿಕ್ಕಾಗ್ಲಿ, ಡ್ರೋನಿನ ಬಳಕೆಯಿಂದ ಹಿಡಿದು ಎಲ್ಲವನ್ನು ಉತ್ತಮವಾಗಿ ಬಳಕೆಯನ್ನು ಮಾಡಿ ವೈಜ್ಞಾನಿಕವಾಗಿ ರೈತರ ಆದಾಯವನ್ನ
ದುಪ್ಪಟ್ಟುಗೊಳಿಸಲಿಕ್ಕೆ ಮಾಡಿರುವಂಥ ಎಲ್ಲ ಪ್ರಯತ್ನಗಳು ನಮ್ಮ ಕಣ್ಮುಂದೆ ಇದೆ. ಮತ್ತು ಪ್ರೊಕ್ಯೂರ್ಮೆಂಟ್ ಅಷ್ಟೇ, ಇವತ್ತು ಲಕ್ಷಾಂತರ ಕೋಟಿಯನ್ನು ಖರ್ಚು ಮಾಡಿ ಇವತ್ತು ಪ್ರೊಕ್ಯೂರ್ಮೆಂಟ್, ಇವತ್ತು ಹಿಂದಿನ ಸರ್ಕಾರಗಳಿಗೂ ಈಗಿನ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ವ್ಯವಸಾಯಕ್ಕೆ ಕನಿಷ್ಠ 2 ಲಕ್ಷ ಕೋಟಿಗಿಂತ ಹೆಚ್ಚು, ಮೊದಲು ಒಂದು 25,000 ಕೋಟಿ ಖರ್ಚು ಮಾಡಿದ್ರೆ ಹೆಚ್ಚು, ಈಗ ಅದರ 10 ಪಟ್ಟು ಹೆಚ್ಚು ರೈತರಿಗೆ ಮೀಸಲಾಗಿಟ್ಟಿರುವಂಥದ್ದನ್ನ ನೋಡ್ಬೋದು. ಕನಿಷ್ಠ ದರದಲ್ಲಿ ಸಾಲಗಳನ್ನು ಒದಗಿಸ್ತಿರುವಂಥದ್ದಾಗಲಿ, ಒಟ್ಟಾರೆ ಎಲ್ಲ ರೀತಿಯಾದಂಥ ಮಾರುಕಟ್ಟೆ ನಿರ್ಮಾಣದಿಂದ ಹಿಡಿದು ಎಲ್ಲ ಸುಧಾರಣೆಗಳನ್ನು ಕೊಡುವಂಥದ್ದು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಕಾಲದಲ್ಲಿ. ಮತ್ತು ಬಡವರ ಪರವಾಗಿ, ಯುವಕರ ಪರವಾಗಿ ಇವತ್ತೇನು ಅವರಿಗೆ ಸ್ಕಿಲ್ಲಿಂಗ್ ಕೊಡುವಂಥದ್ದು, ಸ್ಕಿಲ್ಲಿಂಗ್ನ ಇವತ್ತು 2 ಕೋಟಿ ಜನಕ್ಕೆ ಸ್ಕಿಲ್ಲಿಂಗ್ ಕೊಡ್ತಾ ಇರೋಂಥದ್ದಾಗಲಿ, ಅಥವಾ ಅವರಿಗೆ ಬೇಕಾಗಿರೋಂಥ ಮುದ್ರಾ ಸಾಲ ಒದಗಿಸುವಂಥದ್ದು. ಇವತ್ತು ಇಡೀ ದೇಶದಲ್ಲಿ 40 ಲಕ್ಷ ಕೋಟಿ ಮುದ್ರಾ ಯೋಜನೆಯಲ್ಲಿ 40 ಲಕ್ಷ ಕೋಟಿಯನ್ನು ಇಡೀ ದೇಶದಲ್ಲಿ 57 ಲಕ್ಷ ಕೋಟಿ ಜನಕ್ಕೆ ಅನುಕೂಲ ಆಗಿರುವಂಥದ್ದು. 40 ಲಕ್ಷ ಕೋಟಿಯಿಂದ ಸಾಲ ವಿತರಣೆ ಆಗಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲೇ 4 ಲಕ್ಷ ಕೋಟಿ ಇವತ್ತು ಸಾಲ ಕೊಟ್ಟಿರುವಂಥದ್ದಾಗಿದೆ. ಸೊ ಈ ರೀತಿ ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು 6 ಲಕ್ಷಕ್ಕಿಂತ ಹೆಚ್ಚಿನ ಜನಕ್ಕೆ ಸ್ವನಿಧಿ ಯೋಜನೆಯಲ್ಲಿ 50,000 ಅಷ್ಟದ್ದು ಏನು ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಕೊಡುವಂಥದ್ದಾಗಲಿ, ಇವತ್ತು 4 ಕೋಟಿಗಿಂತ ಹೆಚ್ಚು ಮನೆಗಳನ್ನು ಕಟ್ಟಿರುವಂಥದ್ದಾಗಲಿ, ಈ ರೀತಿ ಪ್ರತಿಯೊಂದನ್ನು ಇವತ್ತು ಯುವಕರ ಪರವಾಗಿ ಒಂದು ಟೆಕ್ನಿಕಲ್ ಎಜುಕೇಷನ್ ಇರಲಿ, ಕೌಶಲ್ಯತೆ ಆಗಲಿ, ಅವರಿಗೆ ಸಬಲೀಕರಣ ಸಾಲ ಕೊಡಿಸೋದಾಗಲಿ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ, ಒಂದು ಪೌಷ್ಟಿಕ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ, ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸತತವಾಗಿ ಕೆಲಸವನ್ನು ಮಾಡ್ತಿರುವಂಥ ಮಹಾನ್ ನಾಯಕ. ಇವತ್ತು ದಕ್ಷಿಣ ಭಾರತದಲ್ಲಿ ಇವತ್ತು ಕೈಗಾರಿಕೆಗಾಗಲಿ, ಇವತ್ತು ಕೈಗಾರಿಕೆಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಮೇಕ್ ಇನ್ ಇಂಡಿಯಾ ಯೋಜನೆ ಮೂಲಕ ಇವತ್ತು ಕೈಗಾರಿಕೆ ಕ್ಷೇತ್ರಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿರುವಂಥ ಅಪರೂಪದ ನಾಯಕರೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.